ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನಿವತ್ತೊಂದು ವಿಶೇಷವಾದ ಜಾಗ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಮಾತ್ರ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡ್ರಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಒಳ್ಳೊಳ್ಳೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಈ ಜಾಗಕ್ಕೆ ಸುಮಾರು ಕನ್ನಡಿಗರು ಬಂದಿದ್ದಾರೆ, ಆದರೆ ಈ ಜಾಗನ ಯಾರೂ ಕೂಡ ವಿಡಿಯೋ ಮಾಡಿಲ್ಲ. ಕನ್ನಡದಲ್ಲಿ ನಾನೇ ಫಸ್ಟು ಇಲ್ಲಿ ಲೈವ್ ಬಂದು ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತಿರೋ ಜಾಗ ಬಿಹಾರ್ ರಾಜ್ಯದ ರಾಜಗಿರಿ ಜಿಲ್ಲೆಯ ಒಂದು ನಳಂದ ಯೂನಿವರ್ಸಿಟಿ. ನಳಂದ ಯೂನಿವರ್ಸಿಟಿ ಎಲ್ಲರೂ ಕೇಳಿರ್ತೀರ, ಬಟ್ ಯೂಟ್ಯೂಬಲ್ಲೂ ಕೂಡ ನೋಡಿರ್ತೀರ. ಆದರೆ ಈ ಜಾಗನ ಯಾರೂ ಕೂಡ ನೋಡಿಕೊಂಡು ಎಕ್ಸ್ಪ್ಲೈನ್ ಮಾಡಿಲ್ಲ. ನಾನೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡ್ರಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಎಲ್ರಿಗೂ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು, ನಳಂದ ಅಂದರೆ ಏನು? ನಳಂದ ಅಂದರೆ ಬಿಡು ಇಲ್ಲದೆ ವಿದ್ಯೆನ ತ್ಯಾಗ ಮಾಡೋ ಜಾಗನ ನಳಂದ ಅಂತ ಕರೀತಾರೆ. ಆ ಜಾಗದಲ್ಲಿ ನಾನಿವತ್ತಿದ್ದೀನಿ. ಅಂದರೆ ಇದು ಒಂದು ಪ್ರಸಿದ್ಧವಾದ ವಿಶ್ವವಿದ್ಯಾಲಯ, ಪ್ರಾಚೀನ ವಿಶ್ವವಿದ್ಯಾಲಯ. ಬನ್ನಿ ಇವಾಗ ಎಲ್ಲದೂ ಕೂಡ ನೋಡ್ಕೊಂಡು ಹೋಗೋಣ. ನಾನಿವಾಗ ಈ ನಳಂದ ವಿಶ್ವವಿದ್ಯಾಲಯವನ್ನು ನಿರ್ಮಿಸಿದ್ದ್ಯಾರು ಮತ್ತು ಈ ನಳಂದ ವಿಶ್ವವಿದ್ಯಾಲಯವನ್ನು ಯಾರು ನಾಶ ಮಾಡಿದ್ದು, ಯಾಕೆ ನಾಶ ಮಾಡಿದ್ದು, ಇದೆಲ್ಲ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ನಳಂದ ವಿಶ್ವವಿದ್ಯಾಲಯವನ್ನು ಗುಪ್ತ ವಂಶದ ಕುಮಾರಗುಪ್ತ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಈ ಒಂದು ವಿಶ್ವವಿದ್ಯಾಲಯವನ್ನು ನಿರ್ಮಾಣ ಮಾಡ್ತಾರೆ. ಈ ನಳಂದ ಯೂನಿವರ್ಸಿಟಿನ ಫುಲ್ಲು ಕೆಂಪು ಇಟ್ಟಿಗೆಯಿಂದನೇ ನಿರ್ಮಾಣ ಮಾಡಿದ್ದಾರೆ. ಅಂದರೆ ಸುಮಾರು 5ನೇ ಶತಮಾನದಲ್ಲಿ ಈ ಒಂದು ವಿಶ್ವವಿದ್ಯಾಲಯನ ನಿರ್ಮಾಣ ಮಾಡೋದು. ಇದಿರೋದು ಬಿಹಾರ್ ರಾಜ್ಯದ ಒಂದು ಮಧ್ಯ ಭಾಗದಲ್ಲಿದೆ ಈ ಜಾಗ. ಈ ವಿಶ್ವವಿದ್ಯಾಲಯ ಸುಮಾರು 30 ಎಕರೆನ ವಿಸ್ತರಣವಾಗಿದೆ. 30 ಎಕರೆನಲ್ಲಿ ಈ ವಿಶ್ವವಿದ್ಯಾಲಯ ಇದೆ. ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲೇ ಈ ಜಾಗದಲ್ಲಿ 10,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಯೂನಿವರ್ಸಿಟಿಯಲ್ಲಿ ಶಿಕ್ಷಣ ಪಡಿತಾ ಇದ್ದರು. ಮತ್ತು 2,500 ಜನ ಶಿಕ್ಷಕರು ಕೂಡ ಇದರಲ್ಲಿ ಕೆಲಸ ಮಾಡ್ತಾಯಿದ್ರು. ಆಗಿನ ಕಾಲದಲ್ಲೇ ಇಲ್ಲಿ ವಿದ್ಯಾರ್ಥಿಗಳಿಗೆ ವಸತಿ ವ್ಯವಸ್ಥೆನೂ ಕೂಡ ಇಲ್ಲಿ ಕಲ್ಪಿಸಿದ್ರು. ನಾವೆಲ್ಲ ಅಂದ್ಕೊಳ್ತೀವಿ ಇವಾಗೆಲ್ಲ ಬೇರೆ ದೇಶಕ್ಕೆ ಹೋಗಿ ಒಂದು ಎಜುಕೇಷನ್ ಪಡ್ಕೊಂಡು ಬಂದು ಅಲ್ಲೊಂದು ಸರ್ಟಿಫಿಕೇಟ್ ತೊಗೊಬಂದರೆ ಭಾರತದಲ್ಲಿ ಎಲ್ಲರಿಗಿಂತ ಮೊದಲು ಅವರಿಗೆ ಒಂದು ಕೆಲಸ ಕೊಡ್ತಾರೆ. ಆದರೆ 5ನೇ ಶತಮಾನದಲ್ಲಿ ಈ ನಳಂದ ಯೂನಿವರ್ಸಿಟಿಯಲ್ಲಿ CETಗೋಸ್ಕರ ಇವಾಗ ಹಗಲು ರಾತ್ರಿ ಪೊಲೀಸ್ ಮತ್ತು IPS ಅದಕ್ಕೆಲ್ಲ ಯಾವ ಥರ ಸ್ಟಡಿ ಮಾಡ್ತಾರೋ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಆ ಥರ ಏಷ್ಯಾ ಖಂಡದ ಎಲ್ಲ ದೇಶಗಳ ಮೂಲೆಯಿಂದ ಈ CET ಅಂದರೆ ನಳಂದ ವಿಶ್ವವಿದ್ಯಾಲಯ CETಗೋಸ್ಕರ ಹಗಲು ರಾತ್ರಿ ಕೂತ್ಕೊಂಡು ಓದರಂತೆ. ಇಡೀ ಜಗತ್ತಿಗೆ ಸೊನ್ನೆಯನ್ನು ಪರಿಚಯಿಸಿದಂತಹ ಆರ್ಯಭಟ ಗಣಿತದ ತಂದೆ, ಅವರು ಕೂಡ ಇದೇ ನಳಂದ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಕರಾಗಿದ್ದರಂತೆ. ಮತ್ತು ಈ ನಳಂದ ವಿಶ್ವವಿದ್ಯಾಲಯಕ್ಕೆ ಏಷ್ಯಾ ಖಂಡದಲ್ಲಿರೋ ಎಲ್ಲ ದೇಶಗಳ ವಿದ್ಯಾರ್ಥಿಗಳು ಈ ಒಂದು ನಳಂದ ವಿಶ್ವವಿದ್ಯಾಲಯಕ್ಕೆ ಎಜುಕೇಷನ್ಗೋಸ್ಕರನೇ ಬರೋರಂತೆ ಅಲ್ಲಿಂದ. ಈ ನಳಂದ ಯೂನಿವರ್ಸಿಟಿಯಲ್ಲಿ ಇವಾಗ ಒಂದು ಕಾರಿಡಾರ್ ಥರ ನೋಡ್ತಾ ಇದ್ರಲ್ಲ, ಈ ಥರ ಸುಮಾರು ಇದ್ದಾವೆ. ಈ ಥರ ಒಂದು ಚಿಕ್ಕ ಕಾರಿಡಾರ್ ಥರ ಇದ್ದರೆ ಸುತ್ತಲೂ ಒಂಥರ ರೂಮ್ಗಳ ಥರ ಇದ್ದಾವೆ. ಬನ್ನಿ ಒಂದು ಖಾಲಿ ರೂಮ್ ತೋರಿಸ್ತೀನಿ. ಇವೆಲ್ಲ ಏನಕ್ಕೆ ಮಾಡಿದರೆ ಗೊತ್ತಿಲ್ಲ. ನೋಡಿ, ಪ್ರತಿಯೊಂದು ಇಷ್ಟಿಷ್ಟೇ ಇರೋದು ಜಾಗ, ಬಟ್ ಗೋಡೆ ಮಾತ್ರ ವಿಡ್ತು ತುಂಬ ಇದೆ. ತುಂಬ ಅಂದರೆ ತುಂಬ ದೊಡ್ಡದಿದೆ, ತುಂಬ ಅಗಲ ಇದೆ ಇದು ಗೋಡೆ. ನೋಡಿ ಇದೆಲ್ಲ ಏನೋ ಮಾಡಿದ್ದಾರೆ, ಇದೆಲ್ಲ ಏನು ಅಂತ ಗೊತ್ತಿಲ್ಲ. ಮತ್ತು ಇಲ್ಲಿ ಈ ಥರ ಒಂದು ಕಾರಿಡಾರ್ ಥರ ಇದೆಯಲ್ಲ, ಇಂಥದ್ರಲ್ಲಿ ಪ್ರತಿ ಒಂದು ಕಾರಿಡಾರಲ್ಲೂ ಈ ಥರ ಕೆಲವೊಂದು ಬಾವಿಗಳಿದ್ದಾವೆ. ಈ ಬಾವಿಗಳು ಆ ಕಾಲದಲ್ಲಿ ಏನಕ್ಕೆ ನಿರ್ಮಾಣ ಮಾಡಿದರೂ ಗೊತ್ತಿಲ್ಲ. ಸೊ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಇದ್ರ ಮೇಲಕ್ಕೊಂದು ಸಲ ಹೋಗೋಣ ಬನ್ನಿ. ಅದೇನಂತ ಗೊತ್ತಿಲ್ಲ, ಒಂಥರ ಸ್ಟೇಜ್ ಥರ ಇದೆ. ಸ್ಟೇಜೇ ಅನಿಸುತ್ತೆ ಇದು. ಸೊ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಬಂದೆ. ಸೊ ಇಲ್ಲಿಂದ ಒಂದು ಸಲ ನೋಡಿ ಹೇಗಿದೆ ಅಂದರೆ, ಇದನ್ನು ಇಟ್ಟಿಗೆನಲ್ಲೇ ಕಟ್ಟಿದ್ದಾರೆ. ಕೆಳಗಡೆ ಎಲ್ಲ ಇಟ್ಕೆಯಲ್ಲಿ ಕಟ್ಟಿ ಅದ್ರ ಮೇಲೆ ಈ ಥರ ಕಲ್ಲು ಜೋಡಿಸಿದ್ದಾರೆ, ದೊಡ್ಡ ದೊಡ್ಡ ಕಲ್ಲುಗಳು ಜೋಡಿಸಿದ್ದಾರೆ. ಇಲ್ಲಿ ಕೆಳಗಡೆ ಎಲ್ಲ ವಿದ್ಯಾರ್ಥಿಗಳು ಕೂತ್ಕೊಳ್ಳೋರು ಅನಿಸುತ್ತೆ.
ಈಗಿನ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂದರೆ ಅವನು ಎಷ್ಟೇ ಒಂದು ದಡ್ಡ ಆಗಿರಲಿ, ಅವನೆಷ್ಟೇ ಒಂದು ಬ್ರಿಲಿಯಂಟ್ ಆಗಿರಲಿ, ಮೇಯ್ನ್ ಕೇಳೋದು ಫೀಸ್ ಕೇಳ್ತಾರೆ, ಅಂದರೆ ಅಮೌಂಟು. ಇವಾಗ ಶಿಕ್ಷಣನ ದುಡ್ಡಿಗೆ ಮಾರ್ಕೊಳ್ತಾ ಇದ್ದಾರೆ. ಆದರೆ ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ಮೊದಲು ಇಲ್ಲಿಗೆ ಸೀಟ್ ಸಿಗಬೇಕು ಅಂತಂದರೆ ತುಂಬ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸ್ ಆಗಬೇಕಿತ್ತು. ನಂತರ ಕೆಲವೊಂದು ಸಂದರ್ಶನಗಳಲ್ಲಿ ಪಾಸ್ ಆದರೆ ಮಾತ್ರ ಇದರಲ್ಲಿ ಸೀಟ್ ಸಿಗ್ತಾ ಇರೋದು. ಅವಾಗ ಈ ಜಾಗದಲ್ಲಿ ಇವಾಗ ಶಿಕ್ಷಕರಿಲ್ಲ, ವಿದ್ಯಾರ್ಥಿಗಳಿಲ್ಲ, ನಿಲಯಗಳಿಲ್ಲ. ಆದರೆ ಈ ಜಾಗ ಎಷ್ಟು ಸುಂದರವಾಗಿದೆ ಅಂದರೆ ಎತ್ತ ನೋಡಿದರೂ ಫುಲ್ಲು ದೊಡ್ಡ ದೊಡ್ಡ ಮರಗಳು, ಪಾರ್ಕುಗಳು, ಎಲ್ಲ ಕಡೆ ಹಸಿರು ತುಂಬಿದೆ. ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಶಿಕ್ಷಣ ನೀಡೋ ಜಾಗ ಅಂದರೆ ತುಂಬ ಸುಂದರವಾಗಿ ಇರಬೇಕು ಅಲ್ವಾ? ಅದಕ್ಕೆ ಎಲ್ಲ ಕಡೆ ನೀಟಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ತುಂಬ ಜನ ಗಾರ್ಡನ್ಗಳು ಕೆಲಸ ಮಾಡ್ತಾರೆ. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇವಾಗ ಏನು ಈ ಜಾಗ ನೋಡ್ತಾ ಇದ್ದೀರಲ್ಲ, ನಳಂದ ವಿಶ್ವವಿದ್ಯಾಲಯದಲ್ಲಿ ಇದು ಮುಖ್ಯವಾದ ಭಾಗ. ನನಗನ್ಸೋ ಪ್ರಕಾರ ಇದೇ 9 ಅಂತಸ್ತಿನ ಲೈಬ್ರರಿ, ಗ್ರಂಥಾಲಯ ಅನಿಸುತ್ತೆ. ಸೊ ಏನೋ ಗೊತ್ತಿಲ್ಲ. ಅಂದರೆ 9 ಅಂತಸ್ತಿನ ಗ್ರಂಥಾಲಯ ಈ ನಳಂದ ವಿಶ್ವವಿದ್ಯಾಲಯದಲ್ಲಿತ್ತು. 9 ದಶಲಕ್ಷ ಪುಸ್ತಕಗಳು ಈ ವಿಶ್ವವಿದ್ಯಾಲಯದಲ್ಲಿ ಆವಾಗ ಇತ್ತು. ಅಂದರೆ ಆವಾಗ ಭಾರತೀಯರು ಇನ್ನೆಷ್ಟು ಬ್ರಿಲಿಯಂಟು, ಎಷ್ಟು ಬರಹಗಾರರು, ಎಲ್ಲ ಥರದ ವಿಷಯಗಳು ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ಸಿಗ್ತಾ ಇತ್ತು. ಆದರೆ ದುರಂತ ಏನು ಅಂತ ಅಂದರೆ ಒಳ್ಳೊಳ್ಳೆ ಜಾಗಗಳನ್ನ ನಮ್ಮ ಕನ್ನಡದವರು ಯಾರೂ ಕೂಡ ಬಂದು ನೋಡ್ತಾ ಇಲ್ವಲ್ಲ, ಆಸಕ್ತಿ ತೋರಿಸ್ತಾ ಇಲ್ವಲ್ಲ ಅಂತ ತುಂಬ ಬೇಜಾರಾಗ್ತಾ ಇದೆ. ಇಂಥ ಒಳ್ಳೊಳ್ಳೆ ಜಾಗನ ನಾನು ಮಾತ್ರ ಕಣ್ ತುಂಬಿಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ಸಲನಾದರೂ ಇಂಥ ಜಾಗಗಳಿಗೆ ಬರಬೇಕು. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಈ ಜಾಗನ ಬಿಟ್ಟು ಹೋಗೋದಕ್ಕೆ ಮನಸ್ಸಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ. ಇಲ್ಲಿರೋ ಸೆಕ್ಯೂರಿಟಿಗಳೆಲ್ಲ ನೋಡ್ತಾ ಇದ್ದರೆ ಹೊಟ್ಟೆ ಉರಿಯುತ್ತೆ. ಅವ್ರು ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲೇ ಇರ್ತಾರಲ್ಲ, ಅವ್ರನ್ನೆಷ್ಟು ಪುಣ್ಯ ಮಾಡಿದಾರಲ್ವ ಅಂತ ಕೆಲವೊಂದು ಸಲ ಅನಿಸುತ್ತೆ. ನಿಜವಾಗ್ಲೂ ಕನ್ನಡಿಗರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೊಂದೇ, ಇಂಥ ಜಾಗಗಳನ್ನೆಲ್ಲ ಬಂದು ನೋಡಿ. ತುಂಬ ಚೆನ್ನಾಗಿರುತ್ತೆ. ಲೈಫಲ್ಲಿ ಒಂದು ಸಲ ಆದರೂ ಇಂಥ ಜಾಗಗಳನ್ನ ನೋಡಲೇಬೇಕು. ಶಿಕ್ಷಣ ಕಾಶಿ ಗುರು, ಇದು ಶಿಕ್ಷಣ ಕಾಶಿ. ಜಗತ್ತಿನಲ್ಲೇ ಜಗತ್ ಪ್ರಸಿದ್ಧ ವಿಶ್ವವಿದ್ಯಾಲಯ ಅಂದರೆ ಈ ನಳಂದ ವಿಶ್ವವಿದ್ಯಾಲಯ ಅನ್ಬೋದು. ಇಲ್ಲೆಲ್ಲ ಯೂನಿವರ್ಸಿಟಿ ಇದೆ. ಇಲ್ಲಿ ಅಗ್ರಿಕಲ್ಚರ್ ಮಾಡ್ತಾರೆ. ಅಂದರೆ ಬಿಹಾರಲ್ಲಿ ನಾನು ನೋಡಿದ ಮಟ್ಟಿಗೆ ಎಲ್ಲ ಕಡೆನೂ ಈ ಭತ್ತ ಬಿಟ್ಟರೆ ಬೇರೆ ಯಾವುದು ಕೂಡ ಬೆಳೆಯೋದಿಲ್ಲ. ಈ ಬಿಹಾರದಲ್ಲಿ ನೀರಿಗೂ ಕೂಡ ಕೊರತೆ ಇಲ್ಲ. ತುಂಬ ನೀರಿದೆ. ಎಷ್ಟು ಒಂದು 40ರಿಂದ 50 ಅಡಿ ಕೊರೆದ್ರೆ ಸಾಕು, ನೀರು ಸಿಗುತ್ತೆ. ಎಲ್ಲ ಕಡೆ ಭತ್ತ ಬೆಳೆದಿರ್ತಾರೆ. ಇನ್ನು ಇಷ್ಟು ದೊಡ್ಡ ಹೆಸರು ಮಾಡಿರೋ, ಇಷ್ಟು ದೊಡ್ಡ ಲೈಬ್ರರಿ ಇರೋ ಈ ನಳಂದ ವಿಶ್ವವಿದ್ಯಾಲಯ ಯಾವ ಥರ ನಾಶ ಆಯಿತು ಅಂತಂದರೆ, ಟರ್ಕಿ ದೇಶದ ಇಸ್ಲಾಂ ಮತಾಂಧ ಬಕ್ತಿಯಾರ್ ಖಿಲ್ಜಿ 1190ರಲ್ಲಿ ಈ ನಳಂದ ವಿಶ್ವವಿದ್ಯಾಲಯಕ್ಕೆ ಬೆಂಕಿಯನ್ನು ಹಚ್ಚುತ್ತಾನೆ. ಅಂದರೆ 9 ದಶಲಕ್ಷ ಪುಸ್ತಕಗಳು ಸುಮಾರು 3 ತಿಂಗಳ ಕಾಲ ಉರಿತವೆ. ಅಂದರೆ ಎಷ್ಟು ಪುಸ್ತಕಗಳಿರ್ತಾವಂತ ಯೋಚನೆ ಮಾಡಿ. 3 ತಿಂಗಳು ಪುಸ್ತಕಗಳು ಉರಿತವೆ. ಅದರಲ್ಲಿ ಕೆಲವೊಂದು ಪುಸ್ತಕಗಳನ್ನ ಚೀನಾ ದೇಶದವರು ಇಲ್ಲಿಂದ ಸಾಗಾಟನೆ ಮಾಡ್ತಾರೆ. ನಾವೆಲ್ಲ ಯೋಚನೆ ಮಾಡ್ಬೋದು, ಈ ಟರ್ಕಿ ದೇಶದ ಬಕ್ತಿಯಾರ್ ಖಿಲ್ಜಿನೇ ಬಂದು ಏನಕ್ಕೆ ಈ ನಳಂದ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಹಚ್ಚಿದ ಅಂತಂದರೆ, ಆಗ ಭಾರತದಲ್ಲಿ, ಪ್ರಪಂಚದಲ್ಲಿ ಬೌದ್ಧ ಧರ್ಮ ತುಂಬ ಪ್ರಬಲವಾಗಿ, ತುಂಬ ಅಭಿವೃದ್ಧಿಯಾಗಿ ಬೌದ್ಧ ಧರ್ಮ ಆಗಿನ ದಿನಗಳಲ್ಲಿ ಬೆಳೀತಾ ಇರುತ್ತೆ. ಇಸ್ಲಾಂ ಧರ್ಮದ ಮತಾಂತೆ ಬಕ್ತಿಯಾರ್ ಖಿಲ್ಜಿ ನಮ್ಮ ಇಸ್ಲಾಂ ಧರ್ಮ ಬೆಳೀಲಿ, ಬೌದ್ಧ ಧರ್ಮ ನಾಶ ಆಗಲಿ ಅಂತ ಹೇಳಿ ಈ ಜಾಗದಲ್ಲಿ ಸುಮಾರು ಬೌದ್ಧರನ್ನು, ಅಂದರೆ ಸಾವಿರಾರು ಸನ್ಯಾಸಿಗಳನ್ನ ಸುಟ್ಟಾಕ್ತಾನೆ. ಮತ್ತು ಲೈಬ್ರರಿನ ಸುಟ್ಟಾಕ್ತಾನೆ. ನಮ್ಮ ಇಸ್ಲಾಂ
ಧರ್ಮ ಬೆಳೀಲಿ ಅಂತ ಹೇಳಿ. ನಾವು ಇವಾಗೆಲ್ಲ ಮಾತಾಡ್ತೀವಲ್ಲ, ಚೀನಾ ದೇಶ ಭಾರತಕ್ಕಿಂತ 40ರಿಂದ 50 ವರ್ಷ ಮುಂದೆ ಇದೆ, ತುಂಬ ಟೆಕ್ನಾಲಜಿ ಹೊಂದಿದೆ, ತುಂಬ ಫಾರ್ವರ್ಡ್ ಆಗಿದೆ ಅಂತ. ಸೊ ಕಾರಣ ಯಾವುದು ಅಂದರೆ ಈ ನಳಂದ ಯೂನಿವರ್ಸಿಟಿ, ಅಂದರೆ ಆ ಬಕ್ತಿಯಾರ್ ಖಿಲ್ಜಿ ಈ ನಳಂದ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಇಟ್ಟಾಗ ಚೀನಾದ ಸುಮಾರು ವಿದ್ಯಾರ್ಥಿಗಳು ತನ್ನ ಪ್ರಾಣ ಉಳಿಸ್ಕೋಬೇಕಾದ್ರೆ ಇಲ್ಲಿರೋ ಎಷ್ಟೋ ಪುಸ್ತಕಗಳನ್ನ ಕುದುರೆ ಮೇಲೆ ಚೀನಾ ದೇಶಕ್ಕೆ ಸಾಗಾಟನೆ ಮಾಡ್ತಾರೆ. ಮತ್ತು ಈ ಪುಸ್ತಕಗಳನ್ನ ಚೀನಾ ದೇಶಕ್ಕೆ ತಗೊಂಡೋಗಿ ಅಲ್ಲಿ ಎಲ್ಲ ಭಾಷಾಂತರ, ಅಂದರೆ ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ತಾರೆ. ಆ ಪುಸ್ತಕಗಳನ್ನೆಲ್ಲ ಓದಿ ಚೀನಾ ಇವತ್ತಿಗೆ ಅಷ್ಟೊಂದು ಫಾರ್ವರ್ಡ್ ಆಗಿದೆ. ಅಂದರೆ ಆ ಪುಸ್ತಕಗಳೆಲ್ಲ ಇವತ್ತು ಭಾರತದಲ್ಲೇ ಇದ್ದಿದ್ದರೆ ಭಾರತ ಇನ್ನು ಯಾವ ಮಟ್ಟಕ್ಕೆ ಬೆಳೀತಾ ಇತ್ತು. ಅವನ್ಯಾರೋ ಅನಾಗರಿಕ ಬಕ್ತಿಯಾರ್ ಖಿಲ್ಜಿ ಬಂದು ಇಲ್ಲಿ ನಾಶ ಮಾಡಿ ಭಾರತನ ಹಾಗೆ ಕುಗ್ಗೋ ಥರ ಮಾಡೋಗ್ಬಿಟ್ಟ. ಇಲ್ಲಿರೋ ಪುಸ್ತಕಗಳನ್ನೆಲ್ಲ ಚೀನಾದವರು ತಗೊಂಡೋಗಿ ಅದನ್ನೆಲ್ಲ ಭಾಷಾಂತರ ಮಾಡಿಕೊಂಡು ಟ್ರಾನ್ಸ್ಲೇಟ್ ಮಾಡಿಕೊಂಡು ಒಂದು ಒಳ್ಳೆಯ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದಾರೆ. ಇಷ್ಟೇ ಕಾರಣ ಚೀನಾ ದೇಶ ಬೆಳವಣಿಗೆ ಆಗೋದಕ್ಕೆ. ಈ ಜಾಗದಲ್ಲಿ ಏನೋ ಸೇಫ್ಟಿಯಾಗಿ ಏನೋ ಇಟ್ಟಿದ್ದಾರೆ, ಅಂದರೆ ಗೇಟೆಲ್ಲ ಮಾಡಿ. ಒಳಗಡೆ ಯಾವುದೋ ಶಾಸನ ಏನಾದರೂ ಇರ್ಬೋದಾ ಗೊತ್ತಿಲ್ಲ, ಏನಿದು ಗೊತ್ತಿಲ್ಲ. ಇದು ಅಶೋಕನ ಕಾಲದಲ್ಲಿ ಆಗಿರುವಂಥ ಒಂದು ಕೆತ್ತನೆ ಅಂತಲೂ ಹೇಳ್ಬೋದು. ಇದರಲ್ಲೆಲ್ಲ ಆ ಕಲ್ಲಲ್ಲಿ ಚಿಕ್ಕ ಬುದ್ಧನ ವಿಗ್ರಹನ ಕೆತ್ತನೆ ಮಾಡಿದ್ದಾರೆ. ಝೂಮ್ ಹಾಕಿ ನೋಡೋಣ. ನೋಡ್ತಾ ಇರ್ಬೋದು, ಅದರಲ್ಲಿ ಚಿಕ್ಕ ಬುದ್ಧನ ವಿಗ್ರಹಗಳಿದ್ದಾವೆ. किलोमीटर एरिया मिला है, उसका नक्शा है 2 लाइन में। तो एक लाइन है ये मोनास्ट्री, जहाँ लोग रहते थे और पढ़ते थे, और सबके सामने एक चैत्य बौद्ध मंदिर था जिसका ये प्रधान मंदिर है। लेकिन अभी तक नालंदा का ओरिजिनल गेट नहीं मिल सका है। ये रास्ता दीवार काटा हुआ है जिससे हम आए हैं, और इसी से वापस बाहर चलेंगे घूमने के बाद। तो आइए कब कहाँ क्या कैसे परिवर्तन हुआ इसको हम लोग घूमते हैं। ಇನ್ನೊಂದು ಮುಖ್ಯವಾದ ವಿಷಯ ಹೇಳೋದಾದರೆ, ಈ ನಳಂದ ವಿಶ್ವವಿದ್ಯಾಲಯಕ್ಕೆ ಸುಮಾರು ಜನ ಆಕ್ರಮಣ ಮಾಡ್ತಾರೆ. ಒಂದೇ ಕಾರಣ, ಇಲ್ಲಿರೋ ಸಂಪತ್ತನ್ನು ದೋಚೋದಕ್ಕೆ. ಯಾರು ಆಕ್ರಮಣ ಮಾಡೋದು ಇದಕ್ಕೆ ಅಂದರೆ ಇಸ್ಲಾಂ ಧರ್ಮದವರು, ಇಸ್ಲಾಂ ಸಮಾಜದವರು ಈ ನಳಂದ ವಿಶ್ವವಿದ್ಯಾಲಯಕ್ಕೆ ಆಕ್ರಮಣ ಮಾಡ್ತಾರೆ. ಇಲ್ಲಿರೋ ಸಂಪತ್ತನ್ನೆಲ್ಲ ದೋಚ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲಿರೋ ಎಷ್ಟೋ ವಿದ್ಯಾರ್ಥಿಗಳನ್ನ, ಸನ್ಯಾಸಿಗಳನ್ನ ಸುಟ್ಟಾಕ್ತಾರೆ. ಬನ್ನಿ ಇವಾಗ ನಳಂದ ವಿಶ್ವವಿದ್ಯಾಲಯನ ಕೈಯಾರೆ ಮುಟ್ಟೋಣ. ಹೇಗಿದೆ ಗೊತ್ತಾ, ಅಂದರೆ ಇಲ್ಲಿಂದ ನಾವು ನೋಡ್ತಾ ಇದ್ರೆ ಅದನ್ನೆಲ್ಲ ಒಂದು ಕಲ್ಲು ಟೈಪಲ್ಲಿ ಕಾಣ್ತಾ ಇದೆ, ಬಟ್ ಅದು ಕಲ್ಲಲ್ಲ, ಇಟ್ಟಿಗೆ. ಅದು ನೋಡಿ, ತುಂಬ ಇಟ್ಟಿಗೆ. ಅದು ಇಲ್ಲಿಂದ ನೋಡಿ ಕ್ಲಾರಿಟಿ ಗೊತ್ತಾಗುತ್ತೆ. ಆಗಿನ ಇಟ್ಟಿಗೆಗಳು ಎಷ್ಟು ದೊಡ್ಡ ಸೈಜ್ ಇದೆ ಅಂದರೆ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿಗೆ ಒಂದೇ ಇಟ್ಟಿಗೆ ಇದೆ. ಅಂದರೆ ಎಷ್ಟು ಅಗಲ ಇದೆ ನೋಡಿ ಇದು. ಇವಾಗ ಏನು ದೊಡ್ಡ ಟೈಲ್ಸ್ಗಳು ಬರ್ತಾವಲ್ಲ, ಅಷ್ಟು ಅಗಲ ಅವಾಗ ಮಣ್ಣಲ್ಲೇ ಇಟ್ಟಿಗೆಗಳು ಮಾಡಿದ್ದಾರೆ. ತುಂಬ ವಿಡ್ತಿದೆ ನೋಡಿ ಇದು, ತುಂಬ ಅಂದರೆ ತುಂಬ ಅಗಲ ಇದೆ. ಒಳ್ಳೆ ಜಾಗಕ್ಕೆ ಬಂದೆ ಅಂತ ನನಗೆ ಒಂದು ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಕ್ಕಿದೆ ಅನ್ನೋಷ್ಟು ಖುಷಿ ಆಗ್ತಾ ಇದೆ. ಇನ್ನು ಮುಖ್ಯವಾದ ವಿಷಯ ಹೇಳೋದಾದರೆ, ಇದು ನಾವೆಲ್ಲ ನಳಂದ ಅಂದರೆ ನಳಂದ ಯಾವುದೋ ಒಂದು ದೊಡ್ಡ ಸಿಟಿ ಇರ್ಬೋದು ಅಂತ ಅಂದ್ಕೊಳ್ತೀವಿ. ಬಟ್ ಇದು ಬಿಹಾರ್ ರಾಜ್ಯದ ರಾಜ್ಗಿರಿ ಜಿಲ್ಲೆಯ, ಇಲ್ಲಿಂದ ಕಂಡಾರ್ ಅಂತ ಒಂದು ಗ್ರಾಮ ಇದೆ. ಕಂಡಾರ್ ಗ್ರಾಮದಲ್ಲಿ ಈ ನಳಂದ ಯೂನಿವರ್ಸಿಟಿ ಇದೆ. ನಳಂದ ಅಂದರೆ ಮೊದಲೇ ಹೇಳಿದ್ನಲ್ಲ, ವಿದ್ಯೆನ ಹಗಲು ರಾತ್ರಿ ಅಂದಂಗೆ ದಾನ ಮಾಡೋ ಜಾಗನ ನಳಂದ ಅಂತಾರೆ ಅಂತ. ಸೊ ನಳಂದ ಯೂನಿವರ್ಸಿಟಿ ಮತ್ತೊಂದು ರಾಜ್ಗಿರಿನಲ್ಲಿದೆ. ಅಂದರೆ ಅದು 2017ರಲ್ಲಿ ಮೋದಿ ಅವರು ಅದನ್ನು ಓಪನ್ ಮಾಡಿದರು ಅಂತಲೂ ಹೇಳ್ಬೋದು. ಅಲ್ಲಿದೆ. ಅಲ್ಲಿ ಸುಮಾರು 100 ದೇಶದ ಸ್ಟೂಡೆಂಟ್ಸು ಕೂಡ ಅಲ್ಲಿ ಎಜುಕೇಷನ್ ಮಾಡ್ತಾ ಇದ್ದಾರೆ. ಇವಾಗ ಏನು ಇಲ್ಲಿ ಕೆಂಪುದು ಇಟ್ಟಿಗೆ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಇತ್ತೀಚಿನ ದಿನಗಳಲ್ಲಿ ಕಟ್ಟಿರೋದು ಅನಿಸುತ್ತೆ. ಬಟ್ ಅಲ್ಲಿ ಬ್ಲ್ಯಾಕ್ ಕಲರ್ ಇಟ್ಟಿಗೆ ಇದೆಯಲ್ಲ, ಒಂಥರ ಪಾಚಿ ಕಟ್ಟಿ ತುಂಬ ಸುಟ್ಟೋಗಿರೋ ಥರ ಇದೆಯಲ್ಲ, ಅದು ಆಗಿನ ಕಾಲದ ಅದೊಂದು ಕಟ್ಟಡ. ಅದು ಇದೆಲ್ಲ ಇತ್ತೀಚೆಗೆ ಕಟ್ಟಿರೋದು. ಸೊ ಅಲ್ಲಿ ಬುದ್ಧನ ಸ್ಟ್ಯಾಚು ಅದೆಲ್ಲ ಇದೆ. ಇದ್ರ ಒಳಗಡೆ ಎಲ್ಲ ಹೋಗೋದಕ್ಕಾಗೋದಿಲ್ಲ, ತುಂಬ ಬಂದೋಬಸ್ತ್ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಬೆಂಕಿ ಇಟ್ಟಾಗ ಅದೆಲ್ಲ ಬ್ಲ್ಯಾಕ್ ಆಗಿರೋದು ಅನಿಸುತ್ತೆ, ಇರ್ಬೋದು.
ಗೊತ್ತಿಲ್ಲ, ಇಲ್ಲ ಮಳೆ ನೀರಿಗೆ ಏನಾದರೂ ಆ ಥರ ಆಗಿದೆಯಾ ಗೊತ್ತಿಲ್ಲ. ಬಟ್ ಅದ್ಭುತವಾಗಿ ಇಟ್ಕೊಂಡಿದ್ದಾರೆ. ಅದ್ಭುತವಾದ ಯಾವುದೋ ಒಂದು ಅರಣ್ಯ ಪ್ರದೇಶಕ್ಕೆ ಬಂದಿದ್ದೀವಿ ಅಂತ ಒಂದು ಫೀಲ್ ಆಗ್ತಾ ಇದೆ. ಯಾವ ಜಾಗದಲ್ಲಿ ಯಾವ ಮರದಡಲ್ಲಿ ನೋಡಿದ್ರೂ ಸೆಕ್ಯೂರಿಟಿಗಳು ಕೂತಿರ್ತಾರೆ. ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳೋದಾದರೆ ಇದ್ರ ಒಳಗಡೆ ಬಂದ ತಕ್ಷಣ 40 ರೂಪಾಯಿ ಟಿಕೆಟ್ ಇಸ್ಕೊಳ್ತಾರೆ. 40 ರೂಪಾಯಿ ಒಂದು ಟಿಕೆಟು ಒಂದು ಪರ್ಸನ್ಗೆ. ಎಲ್ಲ ಕಡೆ ಎಲ್ಲ ಥರದ ಸೌಲಭ್ಯ, ಅಂದರೆ ಎಲ್ಲ ಕಡೆ ಹೋದರೂ ನೀರು ಕುಡಿಯೋದಕ್ಕೆ ವ್ಯವಸ್ಥೆ, ಟಾಯ್ಲೆಟು, ವಾಶ್ರೂಮು ಪ್ರತಿಯೊಂದು ಎಲ್ಲದೂ ಕೂಡ ಇದೆ. ಊಟ ಆ ಥರ ಯಾವುದು ಸಿಗೋದಿಲ್ಲ. ಇನ್ನೊಂದು ಮುಖ್ಯವಾಗಿ ಹೇಳೋದಾದರೆ ಈ 40-50 ಎಕರೆನಲ್ಲಿ ನಳಂದ ಯೂನಿವರ್ಸಿಟಿ ತಿರುಗಾಡಿದರೆ ಯಾವ ಜಾಗದಲ್ಲಿ ನೋಡಿದರೂ ಒಂದು ಚಿಕ್ಕ ಪ್ಲಾಸ್ಟಿಕ್ ಬಾಟಲ್ ಕಾಣಲ್ಲ, ಒಂದು ಚಿಕ್ಕ ಕವರ್ ಕಾಣಲ್ಲ. ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ನಾನು ನೋಡಿದ ಅದ್ಭುತ ಸ್ಥಳಗಳಲ್ಲಿ, ಸುಂದರವಾದ ಸ್ಥಳಗಳಲ್ಲಿ ಇದೆ ಅಂತ ಹೇಳ್ಬೋದು ಈ ನಳಂದ ಯೂನಿವರ್ಸಿಟಿ. ಹಸಿರು ತುಂಬಿರೋ ವನದಲ್ಲಿ ಕೆಲವೊಂದು ಕೆಂಪು ಹೂವುಗಳಿದ್ದಾವೆ. ಈ ಕೆಂಪು ಹೂವು ಯಾವ ಥರ ಇದೆಯೋ ಅದೇ ಥರ ಕೆಂಪು ಇಟ್ಟಿಗೆಗಳಿದ್ದಾವೆ. ಕೆಂಪು ಹೂವು, ಕೆಂಪು ಇಟ್ಟಿಗೆ, ಹಸಿರು ತುಂಬಿರೋ ಜಾಗ, ದೊಡ್ಡ ದೊಡ್ಡ ಮರಗಳು. ಇಲ್ಲಿಂದ ನನ್ನ ಹೊರಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ತುಂಬ ಹಿಡಿದು ಇಟ್ಕೊಳ್ತಾ ಇದ್ದಾವೆ, ನೀನು ಹೊರಗಡೆ ಹೋಗಬೇಡ, ಇಲ್ಲೇ ಇರೋ ಅಂತ. ಸೊ ನೋಡೋಣ, ಇನ್ನೂ 10 ಗಂಟೆ ಆಗಿದೆ. ಸಂಜೆ ಒಂದು 4 ಗಂಟೆವರೆಗೂ ಇಲ್ಲಿಗೆ ಇರೋಣ. ಮತ್ತು ಯಾವತ್ತು ಬರ್ತೀನೋ ಗೊತ್ತಿಲ್ಲ, ಬರ್ತೀನೋ ಬರಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತೊಂದು ದಿನ ಸಂಜೆವರೆಗೂ ಇಲ್ಲಿದ್ದು ಎಲ್ಲ ಕಡೆ ತಿರುಗಾಡಿಕೊಂಡು ಹೊರಡೋಣ. ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ. ನಳಂದ ಯೂನಿವರ್ಸಿಟಿ ಎಲ್ಲ ನೋಡ್ಕೊಂಡಿದ್ದಾಯಿತು. ಇವಾಗ ಹೊರಗಡೆ ಹೊರಡಬೇಕು. ನನಗೆ ಎಷ್ಟು ಗೊತ್ತಿತ್ತೋ ಅಷ್ಟು ಮಾತ್ರ ಈ ನಳಂದ ಯೂನಿವರ್ಸಿಟಿ ಬಗ್ಗೆ ಹೇಳಿದ್ದೀನಿ. ಸೊ ಇದಕ್ಕಿಂತ ಹೆಚ್ಚಿನದಾಗಿ ಇನ್ನೂ ಏನಾದರೂ ಒಂದು ಕುತೂಹಲ ಮಾಹಿತಿ ಏನಾದರೂ ಗೊತ್ತಿದ್ದರೆ ಅದನ್ನು ಕಮೆಂಟ್ ಮಾಡಿ, ನನಗೂ ಕೂಡ ಗೊತ್ತಾಗುತ್ತೆ. ಹಾಗೆ ಮತ್ತು ಈ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಇನ್ನೂ ಕೆಲವೊಂದು ವಿಷಯಗಳನ್ನ ಗೊತ್ತಾಗುತ್ತೆ. ಕಾಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ರಿ. ಸೊ ಇವಾಗ ಇಲ್ಲಿಂದ ಹೊರಗಡೆ ಹೊರಡೋಣ. ತುಂಬ ಚೆನ್ನಾಗಿತ್ತು ಈ ನಳಂದ ಯೂನಿವರ್ಸಿಟಿ. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಜೊತೆಗಿದ್ದಾಗ ಏನಾದರೂ ತಪ್ಪಾಗಿ ಮಾತಾಡಿದಾಗ, ಏನಾದರೂ ತಪ್ಪಾಗಿ ಆನ್ಸರ್ ಹೇಳಿದಾಗ ಫ್ರೆಂಡ್ಸ್ ಎಲ್ಲ ಕ್ವಶನ್ ಮಾಡೋರು, ಹೇಯ್ ನೀ ಯಾವ ಯೂನಿವರ್ಸಿಟಿ ಎಲ್ಲ ಓದಿದ್ದು ಅಂತ. ನಾವೆಲ್ಲ ಹೇಳ್ತಾ ಇದ್ವಿ ನಳಂದ ಯೂನಿವರ್ಸಿಟಿ ಅಂತ. ಸೊ ಇವತ್ತು ನಳಂದ ಯೂನಿವರ್ಸಿಟಿಗೆ ಬಂದಿದ್ದೀನಿ. ತುಂಬ ಖುಷಿ ಆಯಿತು. ಇದನ್ನೆಲ್ಲ ತಿರುಗಾಡ್ಕೊಂಡು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಗಯಾ ಹೋಗಬೇಕು, ಯಾವ ಕಡೆ ಹೋಗಬೇಕಾ ಗೊತ್ತಿಲ್ಲ. ಸೊ ಹೊರಗಡೆ ಹೊರಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮಗೆ ಎಷ್ಟು ಅಮೌಂಟ್ ಹಾಕಬೇಕು ಅನಿಸುತ್ತೋ ಅಷ್ಟು ಅಮೌಂಟ್ ಹಾಕಿ ನನ್ನ ಜರ್ನಿನ ಇನ್ನಷ್ಟು ಸಪೋರ್ಟ್ ಮಾಡ್ತಾಯಿರಿ.